ಸರ್ ಏನು 4 ಜನ ಹಾಲಿ ಆರೋಪಿಗಳಿದ್ದಾರೆ. ಮೊದಲನೇ ಆರೋಪಿ ಸಿದ್ದರಾಮಯ್ಯ, ಎರಡನೇ ಆರೋಪಿ ಶ್ರೀಮತಿ ಪಾರ್ವತಿ, ಮೂರನೇ ಆರೋಪಿ ಮಲ್ಲಿಕಾರ್ಜುನ ಸ್ವಾಮಿ, ನಾಲ್ಕನೇ ಆರೋಪಿ ದೇವರಾಜು. ಇವ್ರ ವಿರುದ್ಧ ನಾನು ಏನು ಆರೋಪ ಮಾಡಿದೆ ಅದಕ್ಕೆ ಪೂರಕವಾದ ಯಾವುದೇ ಸಾಕ್ಷ್ಯಗಳ ಕೊರತೆ ಇದೆ ಅನ್ನೋ ಕಾರಣಕ್ಕೆ ಬಿ ಅಂತಿಮ ವರದಿ ಸಲ್ಲಿಸ್ತಾ ಇದ್ದೀವಿ. ನೀವು ಇದನ್ನ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಬಹುದು ಅಂತ ಹೇಳಿ ನನಗೆ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಆದ್ರೆ ಇಷ್ಟು ತಿಂಗಳ ಕಾಲ ನಾನು ಕೊಟ್ಟರಂತ ಕಸನ ಕೊಟ್ಟಿದ್ದೆ ಅವ್ರಿಗೆ, ಅದ ಸಾಕ್ಷ್ಯಗಳಲ್ವಾ? ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ ಸರ್, ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ. ತನಿಖಾಧಿಕಾರಿ ಅಷ್ಟೆಲ್ಲ ಈ ರಾಜ್ಯದ ಮುಖ್ಯಮಂತ್ರಿ ಉತ್ತರ ಕೊಡ್ಲಿ ಸರ್, ತಾಕತ್ತಿದ್ರೆ. ನಾನೊಬ್ಬ ಸಾಮಾನ್ಯ ವ್ಯಕ್ತಿ, ತಾಕತ್ ಇಡೀ ರಾಜ್ಯ ಜನದ ಮುಂದೆ ತಾಕತ್ ಪ್ರಶ್ನೆ ಕೇಳ್ತೀನಿ. ತಾಕತ್ ಅದನ್ನಿದ್ರೆ ಶ್ರೀಮತಿ ಪಾರ್ವತಿ ಅವರಿಗೆ ಏನು ನಿವೇಶನ ಮಂಜೂರಾತಿ ಮಾಡಿದ್ರೆ ಆ ಆದೇಶದಲ್ಲಿ ಏನು ಅಧಿಸೂಚನೆ ಉಲ್ಲೇಖ ಇದೆ, 11/2/2015 ಅಧಿಸೂಚನೆ ಉಲ್ಲೇಖ ಇದೆ. ಆ ಉಲ್ಲೇಖದಲ್ಲಿ 50-50 ಅನುಪಾತ ಕೊಡಬೇಕು ಅಂತ ಹೇಳಿದೆ. ಹಾಗಾಗಿ ನಿವೇಶನ ಕೊಟ್ಟಿದ್ದೀವಿ ಅಂತೇಳಿ ಆದೇಶದಲ್ಲಿದೆ. ಆದರೆ ಆ ಉಲ್ಲೇಖ, ಆ ಒಂದು ಅಧಿಸೂಚನೆ ರಾಜ್ಯದ ಜನತೆ ಮುಂದೆ ಇಟ್ಟು ಆ ಅಧಿಸೂಚನೆಯಲ್ಲಿ 50-50 ಅನುಪಾತ ನಿವೇಶನ ಕೊಡಬೇಕು ಅಂತೇಳಿ ಇಲ್ಲಿದೆ ಅಂತ ತೋರಿಸ್ಬಿಡಿ ಸರ್. ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ, ನಾನು ಈಗಲೂ ಇನ್ನೂ ಕೂಡ ಸಾಕಷ್ಟು ಹೇಳಿದ್ದೀನಿ. ಅದೊಂದು ದಾಖಲೆ ತೋರಿಸಿ ಈ ಪ್ರಕಾರ ನಾವು ಕಾನೂನುಬದ್ಧ ನಿವೇಶನ ಕೊಡಿ ಅಂತೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳ್ಬಿಟ್ರೆ ನಾನು ಹೋರಾಟ ನಿಲ್ಲಿಸೋದು ಅಷ್ಟಲ್ಲ, ನಾನೇ ಜೈಲಿಗೆ ಹೋಗ್ತೀನಿ ಅಂತ ಹೇಳಿದ್ದೀನಿ. ಇದಕ್ಕಿಂತ ಇನ್ನೇನು ಕೊಡಲಿ ನಾನು? ರಾಜ್ಯ ಜನತೆ ಪ್ರಶ್ನೆ ಮಾಡಬೇಕು. ಲೋಕಾಯುಕ್ತದವರಿಗೆ, ಒಂದು ಪೊಲೀಸ್ ಅಧಿಕಾರಿಗಳಿಗೆ, ನೀವು ಏನು ಕೆಲಸ ಮಾಡ್ತಿದ್ದೀರಾ? ನೀವು ನಮ್ಮ ತೆರಿಗೆ ಹಣದಲ್ಲಿ ಸಂಬಳ ಪಡ್ಕೊಂಡು ಈ ರೀತಿ ಆರೋಪಿತರಿಗೆ ರಕ್ಷಣೆ ಮಾಡುವಂತಹ ಕೆಲಸಗಳ ಮಾಡ್ತಿರಲ್ಲ, ನಿಮ್ಗೆ ಆತ್ಮಸಾಕ್ಷಿ ಇದೆಯಾ ಅನ್ನೋದನ್ನ ಪ್ರಶ್ನೆ ಮಾಡಬೇಕಾಗಿದೆ. ಒಂದೇ ಒಂದು ದಾಖಲೆ ಸರ್, ಬಾಕಿ ದಾಖಲೆ ಬೇಡವಾಡ, ಇದೊಂದು ದಾಖಲೆಗೆ ಉತ್ತರ ಕೊಟ್ಕೊಳ್ಳಿ, ಅವಾಗ ಗೊತ್ತಾಗುತ್ತೆ ಯಾರು ಸತ್ಯ ಹೇಳ್ತಾರೆ, ಯಾರು ಸುಳ್ಳು ಹೇಳ್ತಾರೆ. ಸರ್ ಈಗ ಕೆಲವು ನಿಮಿಷಗಳ ಹಿಂದೆ ಕೊಟ್ಟಿದ್ದಾರೆ. ಹೌದು ಸರ್, ಸಾಕ್ಷ್ಯಗಳ ಕೊರತೆ ಸ್ಪಷ್ಟವಾಗಿ ತಿಳಿಸಿದರೆ ಇದನ್ನ ನೀವು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಬಹುದು ಕೂಡ ನನಗೆ ಸೂಚನೆ ಕೊಟ್ಟಿದ್ದಾರೆ. ಸರ್ 1 ವಾರ ಅಂತೇಳಿ ಅವ್ರು ಹೇಳಿದ್ರೆ ಮಾನ್ಯ ನ್ಯಾಯಾಲಯ ನನಗೆ ಸಮಯ ಕೊಡುತ್ತೆ. ನಾನು 1 ವಾರದಲ್ಲಿ ಅದಕ್ಕೆ ಉತ್ತರ ಕೊಡ್ತೀನಿ ಸರ್. ಯಾಕೆಂದ್ರೆ ನಾನು ಮಾಡಿರ್ತಾನೆ ಆರೋಪ ಎಲ್ಲ ಸಾಕ್ಷ್ಯಗಳು ನನ್ನ ಸ್ಪಷ್ಟವಾಗಿದೆ. ಅದಕ್ಕೇನು ತಿಂಗಳನ್ಗಟ್ಟಲೆ ಬೇಕಾಗಲ್ಲ, 1 ವಾರದಲ್ಲೇ ನನಗೆ ತಕರಾರು ಅರ್ಜಿಯನ್ನು ಸಲ್ಲಿಸಿ ನನ್ನ ಆರೋಪವನ್ನು ಸಾಬೀತುಪಡಿಸ್ತೀನಿ. ಈ ರಾಜ್ಯ ಜನತೆಗೆ ಸತ್ಯಾಂಶವನ್ನು ತಿಳಿಸ್ತೀವಿ. ನಿಮ್ಮ ತೆರಿಗೆ ಹಣದಲ್ಲಿ ಸಂಬಳ ಸೌಲಭ್ಯ ಪಡೆಯುವಂತ ಅಧಿಕಾರಿಗಳು ಹೇಗೆ ಭ್ರಷ್ಟ ರಾಜಕಾರಣ ಜೊತೆ ಶಾಮೀಲಾಗಿ ನಿಮ್ಮ ಆಸ್ತಿಯನ್ನ, ನಿಮಗೆ ಸೇರ್ಬೇಕಾದ ಸೌಲಭ್ಯಗಳನ್ನ ಕೆಲವು ರಾಜಕಾರಣ ಸ್ವತ್ತನಾಗಿ ಮಾಡ್ತಾರೆ ಅನ್ನೋದನ್ನ ಇಡೀ ರಾಜ್ಯ ಜನತೆಗೆ ನಾನು ಸಾಬೀತುಪಡಿಸಿ ತೋರಿಸ್ತೀವಿ. ಈ ಪ್ರಕರಣದಲ್ಲೇ ಯಾವುದೇ ಸಾಕ್ಷಿ ಇಲ್ಲ ಅಂತ ಹೇಳ್ತಾರೆ. ಅದ್ರ ಜೊತೆಗೆ 50-50 ಬೇರೆ ತನಿಖೆಯಿಂದ ಅದೆಲ್ಲ ಮಾಡ್ತೀನಿ ಅಂತ ಹೇಳ್ತಾರೆ. ಹೌದು ಸರ್, ಈಗ 50-50 ಅನುಪಾತ ಇನ್ನೂ ತನಿಖೆ ಮಾಡ್ತೀನಿ ಅಂತಾರೆ. ಇನ್ನೂ ತನಿಖೆ ಪೂರೈಸಿಲ್ಲ ಅಂತ ಅರ್ಥ. ತನಿಖೆ ಪೂರೈಸಕ್ಕಿಂತ ಮುಂಚೆ ಅವರು ವರದಿ ಸಲ್ಲಿಸೋದಕ್ಕೆ ಯಾರು ಹೇಳಿದಾರೆ? ನನ್ನ ಪ್ರಶ್ನೆ ಇದು. ಇಲ್ಲೇ ಗೊತ್ತಾಗುತ್ತೆ. ಆದಷ್ಟು ಬೇಗ ಈ ಆರೋಪಿತರ ರಕ್ಷಣೆ ಮಾಡುವಂಥ ಕೆಲಸ. ಕಾನೂನು ಸ್ಪಷ್ಟವಾಗಿ ಹೇಳುತ್ತೆ. ನೀವು ನೋಡಬಹುದು, ದಂಡ ಪ್ರಕ್ರಿಯೆ ಸಮಿತಿ ಕಲಂ 173 ನೋಡಬಹುದು. ತನಿಖೆ ಸಂಪೂರ್ಣಗೊಂಡ ನಂತರ ಅಂತಿಮ ವರದಿ ಸಲ್ಲಿಸಬೇಕು ಅಂತ ಹೇಳುತ್ತೆ. ಆದರೆ ಇವರು ತನಿಖೆ ಇನ್ನೂ ಬಾಕಿ ಇಟ್ಕೊಂಡು ಈಗಲೇ ವರದಿ ಸಲ್ಲಿಸ್ತಾ ಇರೋದು ಇಲ್ಲಿ ಸ್ಪಷ್ಟ ಗೊತ್ತಾಗುತ್ತೆ. ಏನು ಆರೋಪಿಗಳಿದ್ರೆ ಅವ್ರ ರಕ್ಷಣೆ ಒಂದು ಕೆಲಸ ಮಾಡಿದ್ರೆ ಸುಪ್ರೀಂ ಕೋರ್ಟ್ ಕೂಡ ಹೇಳುತ್ತೆ. ಸುಪ್ರೀಂ ಕೋರ್ಟು ಮತ್ತೆ ಮಾನ್ಯ ಉಚ್ಚ ನ್ಯಾಯಾಲಯ ಕೂಡ ಹೇಳುತ್ತೆ, ತನಿಖೆಯ ಎಲ್ಲಾ ಪ್ರಕ್ರಿಯೆಗಳು ಮುಗಿದ ನಂತರ ಅಂತಿಮ ವರದಿ ಸಲ್ಲಿಸಬೇಕು ಅಂತ ಹೇಳುತ್ತೆ. ಆದರೆ ಇವ್ರು ಕೊಟ್ಟಿರೋ ನೋಟಿಸ್ ಸ್ಪಷ್ಟ ಗೊತ್ತಾಗುತ್ತೆ, ತನಿಖೆ ಇನ್ನೂ ಬಾಕಿ ಇದೆ. ತನಿಖೆ ಬಾಕಿ ಇದ್ರೂ ಕೂಡ ಇವ್ರು 4 ಜನ ವಿರುದ್ಧ ಯಾವುದೇ ಸಾಕ್ಷ್ಯ ಇಲ್ಲ ಅಂತೇಳಿ ವರದಿಯನ್ನು ಸಲ್ಲಿಸ್ತಾ ಇದ್ದಾರೆ. ಇದನ್ನ ಇಡೀ ರಾಜ್ಯದ ಜನತೆ ಗಮನಿಸಬೇಕಾಗಿದೆ.